ಮುನಿಸ್ವಾಮಿ ಬೈದೆ, ಟಿಕೆಟ್ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಬೈದೆ, ಟಿಕೆಟ್ ಇಲ್ಲ. ಪ್ರತಾಪ್ ಸಿಂಹ ಬೈದೆ, ಟಿಕೆಟ್ ಇಲ್ಲ. ಈಶ್ವರಪ್ಪ ಬೈದೆ, ಟಿಕೆಟ್ ಇಲ್ಲ. ಏನೋ ಈ ಚಿಕ್ಕಬಳ್ಳಾಪುರಕ್ಕೂ ದೈವ ಬಲಕ್ಕೂ ಲಿಂಕ್ ಸರ್. ಆ ಭೋಗನಂದೀಶ್ವರ ಈಶ್ವರ, ರಾಮ ರಕ್ಷಾ ರಾಮ, ಅನ್ನದಲ್ಲಿ ಶ್ರೀರಾಮ ಸಿದ್ದರಾಮಯ್ಯನೂ ಇದ್ದಾರೆ. ಅವರು ರಾಮನ ಹೆಸರು ಹೇಳ್ತಿದ್ದಾರೆ, ನಾವು ಸಾಕ್ಷಾತ್ ರಕ್ಷಾ ರಾಮನ್ನೇ ಕರ್ಕೊಂಡ್ ಬಂದಿದ್ದೀವಿ. ನಾನು ಗೆದ್ದಿದ್ದೀನಿ. ಮೊನ್ನೆ ಅವ್ರ ನಾಮಿನೇಷನ್ ಅಲ್ಲಿ ಹೇಳಿದ್ರು 180 ಕೋಟಿ ತಂದಿದ್ದೀನಿ ಅಂತ ವಾಟ್ಸಪ್ಗೆ ಹಾಕಿದ್ರು, ಹಾಕಿದ್ರು, ₹1 ತಂದಿಲ್ಲ ಅಂತ ಬೈತಾ ಇದ್ದಾರೆ. ಹಣ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ಡಯಾಗ್ನೋಸ್ಟಿಕ್ ಸೆಂಟರ್ಗೆ 8.5 ಕೋಟಿ ರಿಲೀಸ್ ಆಗಿದೆ. ವಾಟ್ಸಪ್ ಓಪನ್ ಮಾಡಿ ನೋಡ್ರಣ, ನಾವು ಹಾಕಿದೀವಿ. ಕಂದ್ವಾರ ಕೆರೆಗೆ 138 ಹಳ್ಳಿಗೆ ವಾಟರ್ ಫಿಲ್ಟರ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನಗೆ ಸರಿಸುಮಾರು 200 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನೀವು ನನ್ನ ನೋಟ್ ಹಾಕಿ ಗೆಲ್ಸಿದ್ರಿ, ನಾನು ಸುಮ್ಮನೆ ಕುತ್ಕೊಂಡಿದ್ದೀನಣ್ಣ. ನನ್ನ ತಾಯಿ ಹೆಸರಲ್ಲೇ ನೀವೇ ಹೇಳಿ, ಅಮ್ಮ ಆಂಬುಲೆನ್ಸ್ ನಿಮಗೆ ಕಾಣಿಸುತ್ತಾ ಇಲ್ವಾ? ಕಾಣಿಸುತ್ತಾ ಇಲ್ವಾ? 10 ಆಂಬುಲೆನ್ಸ್ ಅಲ್ಲಿ ನಿಮ್ಮೂರಲ್ಲಿ ಯಾರಿಗೋ ಸಮಸ್ಯೆ ಆದಾಗ ₹1 ತಗೊಳ್ದೆ ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ ಆಂಬುಲೆನ್ಸ್ಗೆ. ಏನು ದುಡ್ಡು ಜಾಸ್ತಿಯಾಗಿ ಮಾಡ್ತಿದ್ದೀನಾ? ನನ್ನ ತಂದೆ ತಾಯಿಗಾಗಿ ಕಷ್ಟ ಯಾವ ಮನೆಯಲ್ಲೂ ಬರಬಾರ್ದು ಅಂತ 20,000 ಮಕ್ಕಳಿಗೆ ಬಟ್ಟೆ ಕೊಟ್ಟೆ. ನಾನು ಮಾತು ಕೊಟ್ಟಿದ್ದು ಯಾವ್ದಾದ್ರು ತಪ್ಪಿದ್ರೆ ಬಿಜೆಪಿ ಅವರಿಗೆ ಪ್ರೂವ್ ಮಾಡಕ್ ಹೇಳಿ ನೋಡೋಣ. ಪ್ರೂವ್ ಮಾಡಕ್ ಹೇಳಿ. ಮತ್ತೆ ಅವ್ರೇನಾದ್ರು ನನ್ನ ರಾಜೀನಾಮೆ ಕೊಡ್ತಾ ಇದ್ರೆ ನೇಣೆಯಲ್ಲಿ ಅಲ್ಲೋ. ಮೊನ್ನೆ ಸರ್ ಸುಧಾಕರ್ ಅವರು ನಿನಗೆ ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಬಾ ಅಂತ ಮಿಸ್ಕಿದ್ರೆ ಕರೀತಾರೆ ಸರ್. ಮೊನ್ನೆ ಗೆದ್ದಿದ್ದೀನಿ ಸರ್. ಮಾತಾಡಿದ್ರೆ ಬಾ ರಾಜೀನಾಮೆ ಕೊಟ್ಟು. ನಾನು ಹೇಳಿದೆ ನಾನೇ ಕೊಡ್ಬೇಕು ಕೂಡ ಜಾಸ್ತಪ್ಪ. ಅವರು ಸುಧಾಕರ್ ಅವ್ರೇನು ಗೊತ್ತಾ, ಹಂಗೆ ಹೇಳ್ಬಿಟ್ರೆ ಹುಡುಗ ಏನಾದ್ರು ಸ್ವಲ್ಪ ಬಿಸ್ಲರಿ ಕೊಡ್ತಿರೋ ನಿಮಗೆ ಅಷ್ಟು ಟ್ಯಾಲೆಂಟ್ ಇದ್ರೆ ಕಾರ್ಪೊರೇಷನ್ ವಾಟರ್ ಕೊಡ್ತಿರೋ 25 ದಿನದಲ್ಲೇ ಚಿಕ್ಕಬಳ್ಳಾಪುರ ಏನು ತಾಕೇನಪ್ಪ. ಚಿಕ್ಕಬಳ್ಳಾಪುರದಲ್ಲಿ ದೇಶದ ಪ್ರಧಾನಿ ಬಂದ್ರು ಸುಧಾಕರ್ ಸೋಲ್ಸಕ್ಕಾಗಲ್ಲಂತೆ, ಯಾರು ಬಂದ್ರು ಆಗಲ್ಲಂತೆ. ಕರ್ನಾಟಕದಲ್ಲಿ ಮೊದಲು ಗೆಲ್ಲೋದೇ ಚಿಕ್ಕಬಳ್ಳಾಪುರದಂತೆ. ಅಲ್ಲ, ತಗ್ಗಿ ಬಗ್ಗಿ ನಡೆದ್ರೆ ವ್ಯಾಲಿಡಿಟಿ ಇರುತ್ತೆ. ನಾನು ಹೇಳೋದಿಷ್ಟೇ, ಅಣ್ಣ ನಾನು ಗೆದ್ದ ಮೇಲೆ ನಿಮಗೆ ಪ್ರತಿ ಮನೆಗೂ 70,000 ಮನೆಗೆ ನಾನು ಸೀರೆ ಕೊಟ್ಟೆ. ವರಮಹಾಲಕ್ಷ್ಮಿ ಯಾಕೆ ಕೊಟ್ಟೆ ಗೊತ್ತಾ? ಒಂದೊಂದ್ಸಲ ನನ್ನ ತಾಯಿಗೆ ತವ್ರ ಮನೆಯಿಂದ ಸೀರೆ ಬರಲ್ಲ ಅಂದ್ರೆ ನನ್ನ ತಾಯಿ ಕಣ್ಣೀರು ಹಾಕಿರೋದು ನೋಡಿದ್ದೀನಿ. ಯಾವ ಇವತ್ತು ಹೋಗೋವಾಗ ಮುನ್ಸಿಪಲ್ ಕಾಲೇಜ್, ಡಿಗ್ರಿ ಕಾಲೇಜ್ ಹತ್ರ ಒಬ್ರು CET ಕ್ರ್ಯಾಶ್ ಕೋರ್ಸ್ ತಗೊಳಕ್ 40,000 ಬೇಕು. ಹೋಗಿ 600 ಜನ ಊಟ ತಿಂಡಿ ಕೊಟ್ಟು ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀನಿ. ₹1 ತಗೊಳ್ಳದೆ. MBBS ಇಂಜಿನಿಯರಿಂಗ್ ಹೋದವ್ರಿಗೆ 5,000 ಕೊಟ್ಟೆ. SLC ಮಕ್ಕಳಿಗೆ ಎಲ್ರಿಗೂ, ಆಟೋ ಡ್ರೈವರ್ ಮಕ್ಕಳಿಗೆ 5,000 ಕೊಟ್ಟೆ. ದುಡ್ಡು ಜಾಸ್ತಿನಾ? ನಾ ಕಾರ್ EMI ನಡೆಸ್ತಾ ಅಂದೆ. ಇಲ್ಲಿ తీసుకోవాల ఇంకా ರಿಜಿಸ್ಟ್ರೇಷನ್ ಐಡ್ಲೆ 7,500 ದುಡ್ಡಿಲ್ಲ. ನನ್ನ ಹತ್ರ ದುಡ್ಡು ಜಾಸ್ತಿ ಇಲ್ಲ. ನಾನು ಯಾಕೆ ಇದೆಲ್ಲ ಮಾಡ್ತಿದ್ದೀನಿ ಗೊತ್ತಾ? ಒಬ್ಬ ಯಂಗ್ಸ್ಟರ್ನ ನೀವು ನಂಬಿ ವೋಟ್ ಹಾಕಿದಾಗ ಪ್ರೂವ್ ಮಾಡ್ಕೊಳಕ್ ಫೇಲ್ ಆದ್ರೆ ನಾಳೆ 1000 ಯಂಗ್ಸ್ಟರ್ಸ್ಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ನಿಮ್ ಜೊತೆ ನಾವಿದ್ದೀವಿ. ಸದಾಶಿವನಗರಕ್ಕೆ ಬಂದ್ರು ಸಿಗ್ತಿರ್ಲಿಲ್ವೇ? ನಾನು ಇವತ್ತು 6:30 ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂತಾ ಇದ್ದೀನಲ್ಲಕ್ಕ. ಕೆಲವರು ಮಾವುಕರಾಲೆ ಈಗ ನನ್ನ ರೂರ್ಲ್ ಉಂಟಾಗಿ ಇವತ್ತು 3 ಹಳ್ಳಿ ಸುತ್ತಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಒಂದು 10 ವಾರ ಸುತ್ತಿದ್ದೀನಿ. ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ, ಸಮಸ್ಯೆ ಕೇಳಿದ್ದೀನಿ. ಇನ್ನು 6 ತಿಂಗಳಲ್ಲಿ ಎಲ್ಲ ಹಳ್ಳಿನೂ ಮುಗಿಸ್ತೀನಿ, ಕಷ್ಟ ಕೇಳ್ತೀನಿ. ನೀವು ಬೆಳಗ್ಗೆ 2,000 3,000 ಕಾರ್ ಬಾಡಿಗೆ ಮಾಡ್ಕೊಂಡು ಅಲ್ಲಿ ಹಾಕಿ 9:30 10 ಗಂಟೆ 11 ಗಂಟೆ ಆದ್ರೂ ಅವ್ರು ಬರ್ದೆ ಬೇಜಾರಾಗಿ ವಾಪಸ್ ಬರೋ ಕೆಲಸ ನಾನು ಮಾಡಲ್ಲ. ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ, ನಿಮ್ ಜೊತೆ ನಾವು ಇರ್ತೀವಿ. ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು. ನಮ್ಮ ಅಣ್ಣನಾದ ರಕ್ಷಾರಾಮ್ ಅವ್ರನ್ನ ಲೋಕಸಭೆ ಕಳಿಸ್ಬೇಕು. ಈ ಬಿಜೆಪಿ ಅವರು ರಾಮನ ಹೆಸರು ಹೇಳಿ ಓಟ್ ಕೇಳ್ತಿದ್ದಾರೆ. ನೋಡಿ ಸರ್, ನನ್ನ ಎದೆಸಿ ಹೇಳಿದ್ರೆ ಶ್ರೀರಾಮನ ಇದ್ದಾನೆ, ಸಿದ್ದರಾಮಯ್ಯನೂ ಇದ್ದಾನೆ. ನನ್ನ ಎದೆಯಲ್ಲಿ ಶ್ರೀರಾಮ ಸಿದ್ದರಾಮಯ್ಯನೂ ಇದ್ದಾರೆ. ಅವರು ರಾಮನ ಹೆಸರು ಹೇಳ್ತಿದ್ದಾರೆ, ನಾವು ಸಾಕ್ಷಾತ್ ರಕ್ಷಾ ರಾಮನ್ನೇ ಕರ್ಕೊಂಡ್ ಬಂದಿದ್ದೀವಿ. ಏನೋ ಈ ಚಿಕ್ಕಬಳ್ಳಾಪುರಕ್ಕೂ ದೈವ ಬಲಕ್ಕೂ ಲಿಂಕ್ ಸರ್. ಆ ಭೋಗನಂದೀಶ್ವರ ಈಶ್ವರ, ರಾಮ ರಕ್ಷಾ ರಾಮ. ನಮ್ಮ ರಾಜಣ್ಣ ಸರ್ ಹೇಳ್ತಿದ್ದೀನಿ,
ನಮ್ಮ ಸೀತಣ್ಣ ಅವ್ರಿಗೆ ಹೇಳ್ತಿದ್ದೀನಿ, ನಿಮ್ಗೆಲ್ಲ ಗೊತ್ತೋ ಇಲ್ವೋ, ನಾನು MS ರಾಮ್ ಅವರ ಆತ್ಮಚರಿತ್ರೆ ಓದಿದೆ. ದೇವರಾಜ ಅರಸ್ ಅವರ ಕೊನೆ ದಿನಗಳಲ್ಲಿ ಅವ್ರ ಜೀವನಕ್ಕೆ ಕಷ್ಟ ಆದಾಗ MS ರಾಮಯ್ಯನವರು ಅವರು ತಿಂಗಳ ಖರ್ಚಿಗೆ ಕಾಸು ಕಳಿಸಿ ಕೊಟ್ಟವ್ರು MS ರಾಮಯ್ಯ ಕುಟುಂಬ ಅಂತ ದೊಡ್ಡ ಕುಟುಂಬ ಸರ್. ಕೆಂಗಲ್ ಹನುಮಂತನವರು ಕಷ್ಟಕ್ಕಾದ ಕುಟುಂಬ, ಇದು ಅವ್ರ ಆತ್ಮಚರಿತ್ರೆಯಲ್ಲಿದೆ. ಅಂತ ದೊಡ್ಡ ಕುಟುಂಬ ಸಾವಿರಾರು ಜನಕ್ಕೆ ಟ್ರೀಟ್ಮೆಂಟು, ಫ್ರೀ ಟ್ರೀಟ್ಮೆಂಟು, ಸ್ಕಾಲರ್ಶಿಪ್ಪು. ಅವ್ರ ಸ್ಕಾಲರ್ಶಿಪ್ ತಗೊಂಡು ಓದಿರೋರಲ್ಲಿ ನಾನು ಒಬ್ಬನ್ರಿ, ನಾನು ಒಬ್ಬ. ಹೆಂಗೆ ಅಷ್ಟು ಸ್ಥಾನ ಗೆಲ್ತಾರೋ ನನಗೇನೋ ಅನಿಸ್ತಿದ್ಯಪ್ಪ, ನನಗೆ ನಂಬಿಕೆ ಇದೆ. ರಾಜಣ್ಣ ಸರ್, ಕಾಂಗ್ರೆಸ್ ಈ ಸಲ ನನ್ನ ಸರ್ವೆ 23 ಗೆಲ್ತೀವಿ ಸರ್. ಈಗ ಬಿಜೆಪಿ ಅವ್ರು ನಾಳೆ ನನಗೆ ಬೈತಾರೆ, ಎರ್ರಾಬಿರಿ ಬೈತಾರೆ ರಾಜಣ್ಣ ಸರ್ ನನ್ನ. ಅವ್ನು ಕೋಲಾರ ಹೋಗ್ತಿದ್ದಾನೆ ರಾಜಣ್ಣ ಸರ್, ಬೆಂಟ್ಲವ್ರು, ದೊಡ್ಡ ಬೆಂಟ್ಲವ್ರು. ರಾಜಣ್ಣ ಸರ್ ನನಗೆ ಆಶೀರ್ವಾದ, ಯಾಕೆಂದ್ರೆ ಸರ್ ನನ್ನ ದೈವ ಬಲ ಏನೋ ಗೊತ್ತಿಲ್ಲ. ನಾನು ಈ 9 ತಿಂಗಳಲ್ಲಿ ಯಾರನ್ನೆಲ್ಲ ಬೈದ್ರು ಅವ್ರಿಗೆಲ್ಲ ಟಿಕೆಟ್ ಮಿಸ್ಸು ಸರ್. ಮುನಿಸ್ವಾಮಿ ಬೈದೆ, ಟಿಕೆಟ್ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಬೈದೆ, ಟಿಕೆಟ್ ಇಲ್ಲ. ಪ್ರತಾಪ್ ಸಿಂಹ ಬೈದೆ, ಟಿಕೆಟ್ ಇಲ್ಲ. ಈಶ್ವರಪ್ಪ ಬೈದೆ, ಟಿಕೆಟ್ ಇಲ್ಲ. ಅದಕ್ಕೆ ನನಗೆ ದೈವ ಬಲ ಇದೆ. ಇನ್ನಿಲ್ಲೊಬ್ರು ಇದ್ದಾರೆ, ಇಲ್ಲಿ ಬಿಜೆಪಿಯಲ್ಲಿ ಒಬ್ರು ನಿಂತಿದ್ದಾರೆ. ಈ ನಮ್ಮೂರ್ ಕಡೆ ಡ್ರಾಮಾಗಳು ಮಾಡ್ತಾರೆ ಕರ್ಗಿಟ್ ಟೈಮಲ್ಲಿ. ಈ ಡ್ರಾಮಾ ಮಾಸ್ಟರ್ ಹೇಳ್ತಾರೆ, ಏಳ್ರ ಅಂದ್ರೆ ಒಡ 5 ಕಿತ್ತಾಕೋ 6 ಕಿತ್ತಾಕೋ ಏಡ್ಸೇನಿ ಅಣ್ಣ. నువ్వు ఏడిస్తే కన్నీళ్ళు రొంత వచ్చి ఇంకా తొడుచుకోవాలన్నా, రాకముందే అడ్డం పెట్టుకుంటే నువ్వు కన్నీళ్ళు కారి తొడుచుకోనే కాకుండా ఖర్చు ఇంకా కన్నీళ్ళే రాలే అన్న. నేను జూమ్ చేసి ఎన్ని కితాలు చూసినా ఒక డ్రాప్ కనపడలేదు అన్న. ನನಗೆ ಅನ್ನಿಸ್ತು, ನನಗೆ ಇವಾಗ ಕೂಡ ಅನ್ಕೊಂಡೆ ನಾನು ಸುಧಾಕರ್ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ. ಅಣ್ಣ, ಈ ದೇವಸ್ಥಾನದ ಹತ್ರ ಹೋದ್ರೆ ಹಳೆ ಲವರ್ ಕಾಣಿಸಿದ್ರೆ ಎಲ್ಲ ಜ್ಞಾಪಕ ಬರೋದಣ್ಣ. ಹಂಗೆ ಸುಧಾಕರ್ ಹೆಸರು ಎತ್ತಿದ್ರೆ ಅದು ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಈಗ ಡಿಸೈಡ್ ಅದೇ ಮಾತಾಡಬಾರ್ದು ನನ್ನ ಕೈಯಲ್ಲಿ ಆಗ್ತಿಲ್ಲ. ಈಗಿಂದ ಒಂದು ಸ್ವಲ್ಪ ಈಗ 4 ಗಂಟಲು ಮಾತಾಡಕ್ಕೆ ಇಲ್ಲ. ನೆಕ್ಸ್ಟ್ 5 ಗಂಟೆಗೆ ವೈನ್ ಬಗ್ಗೆ ಮಾತಾಡಿಲ್ಲ. ವೈನ್ ಅಸೆಂಬ್ಲಿ ಬೇರೆ చూసుకుంటాడు నాకు తెలిసి.